Good evening, dear students. Welcome to Digital Learning, Department of Collegiate Education. Under 12th session, part 3rd, I discuss last mode of entry into international business, that is mergers and acquisition. Merger and acquisition is another one mode to enter into the international business. Mode or forms or ways is on same. Therefore, what is merger, what is acquisition is different. Merger is different, acquisition is different. Okay. A merger is a combination of two companies to form a new company. That is the meaning, simple meaning. A merger is a combination of two or more companies. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನೀಸ್ ವೈಂಡ್ ಅಪ್ ಆಗಿ ಮರ್ಜ್ ಆಗಿ ಹೊಸ ಕಂಪನಿನ ಪ್ರಾರಂಭ ಮಾಡ್ತವೆ. ದಟ್ ಈಸ್ ಮರ್ಜರ್. ಓಕೆ, ದಿಸ್ ಈಸ್ ಒನ್ ಟೈಪ್ ಆಫ್ mode to enter into the international business. A merger is a two or more companies go to wind up and form a new company. That is meaning of merger. Therefore, a merger is a combination of two companies to form a new company. And what is acquisition? Acquisition is nothing but purchase of one company by another company in which no new company is formed. Andre acquisition means ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಪರ್ಚೇಸ್ ಮಾಡುತ್ತೆ. ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಪರ್ಚೇಸ್ ಮಾಡಿದಾಗ ಹೊಸ ಕಂಪನಿ ಫಾರ್ಮೇಷನ್ ಬರೋದಿಲ್ಲ. ಹಳೆ ಕಂಪನಿ ಹಳೆ ಎಕ್ಸಿಸ್ಟಿಂಗ್ ಕಂಪನಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಮರ್ಜರ್ ಅಲ್ಲಿ ಹೊಸ ಕಂಪನಿ ಫಾರ್ಮ್ ಆಗುತ್ತೆ. ಓಕೆ, ಮರ್ಜರ್ ಮಾಡಿದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನಿ ಮರ್ಜರ್ ಆದಾಗ ಹೊಸ ಕಂಪನಿ ಫಾರ್ಮ್ ಆಗುತ್ತೆ. ಆದ್ರೆ ಅಕ್ವೈರ್ ಮಾಡಿದಾಗ ಅಕ್ವಿಷನ್ ಮಾಡಿದಾಗ ಹೊಸ ಕಂಪನಿ ಫಾರ್ಮ್ ಆಗೋದಿಲ್ಲ. ಒಂದು ಎಕ್ಸಿಸ್ಟಿಂಗ್ ಕಂಪನಿ ಮತ್ತೊಂದು ಎಕ್ಸಿಸ್ಟಿಂಗ್ ಕಂಪನಿಯನ್ನ ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಮಾಡಿದಾಗ ಹೊಸ ಕಂಪನಿ ಪ್ರಾರಂಭ ಆಗೋದಿಲ್ಲ, ಅದೇ ಕಂಪನಿ ಕಂಟಿನ್ಯೂ ಆಗುತ್ತೆ. Therefore, this is the meaning. Therefore, merger is a combination of two companies to form a new business, new company. But acquisition is the purchase of one company by another in which no new company is formed. This is the meaning. Then, domestic companies enter into international business through mergers and acquisitions. Means, in this mode, any one domestic companies enter into the international business, enter into the foreign company, foreign country through mergers and acquisitions. ಯಾವುದೇ ಒಂದು ಡೊಮೆಸ್ಟಿಕ್ ಕಂಪನಿ ಮರ್ಜರ್ಸ್ ಮತ್ತು ಎಕ್ವಿಷನ್ ಮುಖಾಂತರ ಎಂಟ್ರಿ ಆಗಬಹುದು. Therefore, a domestic company selects a foreign company and merges itself with the foreign company in order to enter into the international business. through merger ಆದರೆ ಡೊಮೆಸ್ಟಿಕ್ ಕಂಪನಿ ಮಾಡುತ್ತೆ. ಡೊಮೆಸ್ಟಿಕ್ ಕಂಪನಿ ಸೆಲೆಕ್ಟ್ಸ್ ಫಾರಿನ್ ಕಂಪನಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂಡ್ ಮರ್ಜ್ ಇಟ್ ಸೆಲ್ಫ್, ಅದ್ರ ಜೊತೆ ಮರ್ಜ್ ಆಗುತ್ತೆ, ವೈಂಡ್ ಅಪ್ ಆಗ್ಬಿಟ್ಟು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. ಮರ್ಜ್ ಇಟ್ ಸೆಲ್ಫ್ ವಿತ್ ದ ಫಾರಿನ್ ಕಂಪನಿ ಇನ್ ಆರ್ಡರ್ ಟು ಎಂಟರ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಮರ್ಜರ್ ಅಲ್ಲಿ ಯಾವ ರೀತಿ ಎಂಟ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡೊಮೆಸ್ಟಿಕ್ ಕಂಪನಿ ಫಾರಿನ್ ಕಂಪನಿನ ಸೆಲೆಕ್ಟ್ ಮಾಡುತ್ತೆ, ಮರ್ಜ್ ಆಗುತ್ತೆ, ಎರಡು ಬಿಸ್ನೆಸ್ ಮರ್ಜ್ ಆಗ್ತವೆ ಅಂದ್ರೆ ವೈಂಡ್ ಅಪ್ ಆಗುತ್ತೆ, ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಮೋಡ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಥ್ರೂ mergers. Therefore, a domestic company selects a foreign company and merge itself with the foreign company in order to enter into international business. ಅದೇ ರೀತಿ acquisition ಬಂದಾಗ a domestic company may purchase the foreign company. See, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. A domestic company ಮಾಡುತ್ತೆ, may purchase the foreign company purchase ಮಾಡುತ್ತೆ, acquire ಮಾಡುತ್ತೆ and acquires its ownership and control. ಎಂಟೈರ್ ಫಾರಿನ್ ಕಂಪನಿನ ಪರ್ಚೇಸ್ ಮಾಡಿ ಅದರ ಓನರ್ಶಿಪ್ ಅನ್ನು ಅಕ್ವೈರ್ ಮಾಡಿಕೊಂಡು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೆ, ಕಂಟ್ರೋಲ್ ತೆಗೆದುಕೊಳ್ಳುತ್ತೆ. ದಟ್ ಈಸ್ ಅಕ್ವಿಷನ್. ಸೊ ಮರ್ಜರ್ ಇಸ್ ಡಿಫ್ರೆಂಟ್, ಅಕ್ವಿಷನ್ ಇಸ್ ಡಿಫ್ರೆಂಟ್. ಮೀನಿಂಗು ಸಹ ಆಯಿತು, ಮತ್ತೆ ಯಾವ ರೀತಿ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ನೋಡಿ ನಾವು. ದೇರ್ಫೋರ್ ವಾಟ್ ಇಸ್ ದ ಅಡ್ವಾಂಟೇಜಸ್? ಹಾಗಾದ್ರೆ ಮರ್ಜರ್ಸ್ ಮತ್ತು ಅಕ್ವಿಷನ್ ಎರಡಕ್ಕೂ ಒಂದೇ ನಾವು ತೆಗೆದುಕೊಳ್ತಾ ಇದೀವಿ. ಎರಡಕ್ಕೂ ತೆಗೆದುಕೊಂಡಾಗ ವಾಟ್ ಇಸ್ ದ ಅಡ್ವಾಂಟೇಜಸ್ ಆರ್ ಬೆನಿಫಿಟ್ಸ್? ನಂಬರ್ ಆಫ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ನಾನು ವೆರಿ ಸಿಂಪಲ್ ಬೆನಿಫಿಟ್ಸ್ ಅನ್ನು ತೆಗೆದುಕೊಂಡಿದ್ದೀನಿ. ಓವರ್ ಕಾಸ್ಟ್ ರಿಡಕ್ಷನ್ ಮೀನ್ಸ್ ವೆನ್ ಟೂ ಆರ್ ಮೋರ್ ಕಂಪನೀಸ್ ಎಂಟರ್ ಇಂಟು ದ ಬಿಸ್ನೆಸ್ ಥ್ರೂ ಮರ್ಜರ್, ಥ್ರೂ ಅಕ್ವಿಷನ್, ಅಟ್ ದಟ್ ಟೈಮ್ ಕಾಸ್ಟ್ ವಿಲ್ ಬಿ ರೆಡ್ಯೂಸ್ಡ್. ಓವರ್ ಆಲ್ ಲೇಬರ್ ಕಾಸ್ಟ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ಆಲ್ ಟೈಪ್ ಆಫ್ ಕಾಸ್ಟ್ ಆರ್ ರೆಡ್ಯೂಸ್ಡ್. ದಟ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್ ಒನ್, ಕಂಟ್ರೋಲ್ ಓವರ್ ದ ಮಾರ್ಕೆಟ್, ವೆರಿ ಇಂಪಾರ್ಟೆಂಟ್. 2 and above companies go to merge and open a new business automatically to take into consideration of new market. So control the overall market of the foreign country market ಅನ್ನು ಈಸಿ ಕಂಟ್ರೋಲ್ ಮಾಡಬಹುದು.
and allow for increased value efficiencies in new entity. Very important. When through merging new entity create adaga, new company create adaga, its efficiency has also increased. Company efficiency increase ಆಗುತ್ತೆ. Next one, decrease the risk of using innovative techniques of managing financial risk. That means merging or purchasing ಎರಡರಲ್ಲೂ ಸಹ ರಿಸ್ಕ್ ಆಫ್ ಯೂಸಿಂಗ್ ಇನೋವೇಟಿವ್ ಟೆಕ್ನಿಕ್ಸ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಟೆಕ್ನಾಲಜಿ ತಮ್ಮಲ್ಲೇ ಕಂಪನಿಯಲ್ಲಿ ಇರುತ್ತೆ. ಹಾಗಾಗಿ ಹೊಸ ಇನೋವೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಹೊಸ ಟೆಕ್ನಾಲಜಿ ಇನೋವೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಕಂಪನಿಯಲ್ಲಿ ಟೆಕ್ನಾಲಜಿ ಇರೋದ್ರಿಂದ ಆ ಈಸಿಯಾಗಿ ಮ್ಯಾನೇಜ್ ಮಾಡೋದು, ಫಿನಾನ್ಷಿಯಲ್ ರಿಸ್ಕ್ ಅರೈಸ್ ಆಗೋದಿಲ್ಲ. ಟು ಬಿಕಮ್ ಕಾಂಪಿಟೇಟಿವ್, ವೆರಿ ಇಂಪಾರ್ಟೆಂಟ್. ಥ್ರೂ ಮರ್ಜಿಂಗ್, ಥ್ರೂ ಅಕ್ವಿಷನ್ ಮುಖಾಂತರ ಬಿಸ್ನೆಸ್ ಎಂಟ್ರಿ ಆದ್ರೆ ಎನಿ ಒನ್ ಬಿಸ್ನೆಸ್ ಕಮ್ ಟು ಕಾಂಪಿಟೇಟಿವ್ ವರ್ಕ್ ಮಾಡುತ್ತೆ. ಅಂಡ್ ಆಲ್ಸೋ ಗೆಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಹೋಸ್ಟ್ ಕಂಟ್ರಿ ಮುಖಾಂತರ ಅಂಡ್ ಆಲ್ಸೋ ಹೋಮ್ ಕಂಟ್ರಿಯಲ್ಲಿ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಅನ್ನ ಬೆನಿಫಿಟ್ಸ್ ಅನ್ನು ತೆಗೆದುಕೋಬಹುದು. ದಿಸ್ ಆರ್ ದ ಅಡ್ವಾಂಟೇಜಸ್ ರಿಲೇಟೆಡ್ ಟು ಮರ್ಜರ್ ಅಂಡ್ ಅಕ್ವಿಷನ್. ಅಂಡ್ ವಾಟ್ ಇಸ್ ದ ಡಿಮೆರಿಟ್ಸ್? ಲಾಸ್ ಆಫ್ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್, ವೆರಿ ಇಂಪಾರ್ಟೆಂಟ್. ಒಂದು ಡಿಮೆರಿಟ್ ಏನಪ್ಪ ಅಂದ್ರೆ ಮರ್ಜ್ ಆದಾಗ ಕೆಲವೊಂದು ವರ್ಕರ್ಸ್ ಅನ್ನ ಏನ್ ಮಾಡ್ತಾರೆ, ಅವರು ಕೈ ಬಿಟ್ಬಿಡ್ತಾರೆ. ಮೀನ್ಸ್ ಆಟೋಮೆಟಿಕ್ಲಿ ಅವ್ರನ್ನ ರಿಸೈನ್ ಮಾಡಿಸ್ಬಿಡ್ತಾರೆ. ಯಾಕೆಂದ್ರೆ ನಂಬರ್ ಆಫ್ ವರ್ಕರ್ಸ್ ಕಡಿಮೆ ತಗೋಬೇಕಾಗುತ್ತೆ. ಇವಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಕಂಪನಿಗಳು ಮರ್ಜ್ ಆದಾಗ ಕೇವಲ ಒಂದು ಕಂಪನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಲಾಸ್ ಆಗುತ್ತೆ ಕಂಪನಿಗೆ. ಆಟೋಮೆಟಿಕ್ಲಿ ಅವ್ರನ್ನ ಏನು ಮನೆಗೆ ಕಳಿಸಿದಾಗ ಆಟೋಮೆಟಿಕ್ಲಿ ಅವರಿಂದ ಸಿಗ್ತಕ್ಕಂಥ ಒಂದು ಕಂಪನಿಗೆ ಬೆನಿಫಿಟ್ ಸಿಗುತ್ತೆ. ಆ ಲಾಸು ವೆರಿ ಇಂಪಾರ್ಟೆಂಟ್, ಜಾಸ್ತಿ ಅನಿಸುತ್ತೆ. ಅಂಡ್ ನೆಕ್ಸ್ಟ್ ಒನ್, ಎಂಪ್ಲಾಯೀಸ್ ಆಫ್ ಸ್ಮಾಲ್ ಮರ್ಜಿಂಗ್ ಫರ್ಮ್ ಮೇ ರಿಕ್ವೈರ್ ಎಕ್ಸಾಸ್ಟಿವ್ ರೀಸ್ಕಿಲಿಂಗ್. ವೆರಿ ಇಂಪಾರ್ಟೆಂಟ್. ಮರ್ಜಿಂಗ್ at the time of acquisition, exhaustive reskilling, very important. Their skills are exhaustive, their talents are exhaustive, very important point. And frictions are arised among the staff. Frictions means ಜಗಳ, ಸ್ಟಾಫ್ ನಡುವೆ ಇಮಿಡಿಯೇಟ್ಲಿ ಫ್ರಿಕ್ಷನ್ಸ್ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾಕೆಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಕಂಪನಿಗಳು ಜಾಯಿನ್ ಆಗ್ತವೆ, ಅಥವಾ ಒಂದು ಕಂಪನಿ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿದಾಗ ಅಲ್ಲಿನ ಎಂಪ್ಲಾಯೀಸ್ ಜೊತೆ ಈ ಒಂದು ಕಂಪನಿ ಎಂಪ್ಲಾಯೀಸ್ ತನ್ನ ಒಂದು ಆಟೋಮೆಟಿಕಲಿ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಅವ್ರ ನಡುವೆ ಇಂಟರ್ನಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಇಂಟರ್ನಲ್ ಕ್ವಾರಲ್ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಡಿಮೆರಿಟ್ ಅಂತ ಟ್ರೀಟ್ ಮಾಡಬಹುದು. ಡೂಪ್ಲಿಕೇಶನ್ ಓವರ್ ಕ್ಯಾಪಬಿಲಿಟಿ, ವೆರಿ ಇಂಪಾರ್ಟೆಂಟ್. ಡೂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಡೂಪ್ಲಿಕೇಶನ್ ಆದಾಗ, ವರ್ಕ್ ಕ್ಯಾಪಬಿಲಿಟಿ ಆದಾಗ ಕಂಪನಿ ನೀಡ್ ರಿಟ್ರೆಚ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಅಂಡ್ ಇನ್ಕ್ರೀಸ್ ಇನ್ ಕಾಸ್ಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಲ್ವೇಸ್ ಯಾವಾಗ ಮರ್ಜಿಂಗ್ ಅಥವಾ ಅಕ್ವಿಷನ್ ಮುಖಾಂತರ ಎಂಟ್ರಿ ಆಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ನಾಟ್ ಸರ್ಟನಿಟಿ, ಈ ಬಿಸ್ನೆಸ್ ಸರ್ಟನಿಟಿ ಹೊಂದಕ್ಕೆ ಸಾಧ್ಯ ಇಲ್ಲ, ಅನ್ಸರ್ಟನಿಟಿ ಅಂತ ಟ್ರೀಟ್ ಮಾಡ್ತೀವಿ. These are the demerits under mergers and acquisition. Therefore, in this part 3rd, we discuss about mergers and acquisition meaning and also applicable and also merits and demerits. Dear students, all the modes of enter into the international business are discussed. 10 modes are now discussed ಮಾಡಿದೀವಿ. In next session, I discuss another one type of what you called approaches of international business. Thank you. Unanda.